ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲ್ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಇವತ್ತು ನಾನು ನಿಮ್ಗೆ ಪಾಲಕ್ ಸಾಂಬಾರನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬರೀ ಪಾಲಕ್ ಸಾಂಬಾರು ತಿನ್ನೋದ್ರಿಂದ ಅಂದ್ರೆ ಪಾಲಕ್ ಜಾಸ್ತಿ ಅಡುಗೆಯಲ್ಲಿ ಯೂಸ್ ಮಾಡೋದ್ರಿಂದ ಹೆಲ್ತಿ ತುಂಬಾ ಒಳ್ಳೆಯದು. ಪಾಲಕ್ ಸಾಂಬಾರು ಮಾಡೋಕೆ ನಾನು 1 ಕಪ್ ತೊಗರಿಬೇಳೆ ತೊಗೊಂಡಿನಿ, 1 ಕಪ್ ಕಟ್ ಮಾಡಿರೋಂಥ ಪಾಲಕ್ ತೊಗೊಂಡಿನಿ, 2 ಟೊಮೆಟೊ ತೊಗೊಂಡಿನಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕ್ಕೊಂಡು ಕುದಿಯೋಕೆ ಇಡತ್ತೀನಿ. ಒಂದು 3 ವಿಸಿಲ್ ಮಾಡ್ಕೊಂಡ್ರೆ ಸಾಕು, ಕುದ್ದಿರ್ತದೆ ಬೇಳೆ ಎಲ್ಲ. ಈಗ ನೋಡಿರಿ 3 ವಿಸಿಲ್ ಮಾಡ್ಕೊಳ್ಬೇಕು, ತೆಗೆದು ನೋಡತ್ತೀನಿ ಪೂರ್ತಿಯಾಗಿ ಕುದ್ದದ. ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಪಾಲಕ ಟೊಮೆಟೊ ಬೇಳೆ ಪೂರ್ತಿಯಾಗಿ ಕುದ್ದದ. ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೊಂಡು ಕಿಶಿಂದ್ರೆ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಡೋಕೆ ಅದೇ ಬೇಳೆನ ತೊಗೊಂಡು ಅದೇ ಕುಕ್ಕರ್ ಒಳಗೆ ನಾನು ಮಾಡ್ಕೊಳತ್ತೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ, ಧನಿಯಾ ಪೌಡ್ರ, ಆಮೇಲೆ ಮಸಾಲೆ ಖಾರ, ಆಮೇಲೆ ಗರಂ ಮಸಾಲ, ಆಮೇಲೆ ಕೆಂಪು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ಇದು ಮಿಕ್ಸ್ ಮಾಡ್ಕೊಂಡು ಬಳಕ ಇದಕ್ಕೆ ಕುದಿಸ್ಕೊಂಡಿಟ್ಟಿರೋಂಥ ಬೇಳೆ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಇದಕ್ಕೆ ರುಚಿ ಬೇಕಂದ್ರೆ ನೀವು ಹುಣಸೆ ಹುಳಿನೂ ಹಾಕ್ಕೋಬೋದು. ನಾನು ಟೊಮೆಟೊನ ಜಾಸ್ತಿ ಹಾಕ್ಕೊಂಡಿದ್ದೆ ಅಂತೇಳಿ ಹುಣಸೆ ಹುಳಿ ಹಾಕ್ಕೊಂಡಿಲ್ಲ. ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುದಿಯೋಕೆ ಇಡಾಕತ್ತೀನಿ. ಈಗ ನೋಡಿರಿ ಪೂರ್ತಿಯಾಗಿ ಕುದ್ದದ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ಥರ ಪಾಲಕ್ ಸಾಂಬಾರು ಕಟ್ಟಿ ರೊಟ್ಟಿ, ಚಪಾತಿ, ಆಮೇಲೆ ಅನ್ನದಾಗ ಎಲ್ಲ ಭಾರಿ ಟೇಸ್ಟ್ ಹತ್ತದ. ಮಾಡಿ ನೋಡಿರಿ, ಟ್ರೈ ಮಾಡಿ. ಥ್ಯಾಂಕ್ ಯು.